ಪ್ರಧಾನಮಂತ್ರಿ ಆವಾಸ್ ಯೋಜನೆ 2015ರಲ್ಲಿ ಆರಂಭವಾದಂಥ ಯೋಜನೆ ಇದು. 2022 ಮಾರ್ಚ್ 31ರ ಒಳಗೆ 20 ಮಿಲಿಯನ್ ಅಂದರೆ 2 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡುವಂಥ ಗುರಿಯನ್ನು ಕೇಂದ್ರ ಸರ್ಕಾರ ಹಾಕ್ಕೊಂಡಿತ್ತು. ಆದರೆ ಅದು ಸಫಲವಾಗಿದೆಯಾ? ಸಫಲ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಮನೆಗಳನ್ನು ಕಟ್ಟಿಸ್ಕೊಂಡಿದ್ದಾರೆ ಸರ್ಕಾರದಿಂದ, ಇದೇ ಆವಾಸ್ ಯೋಜನೆಯಿಂದ. ಆದರೆ ಅವರಿಗೆ ಹಕ್ಕುಪತ್ರ ಸಿಗ್ತಾ ಇಲ್ಲ, ಸರಿಯಾದಂತಹ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ, ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಕಾರಣ ಕೇಳಿದರೆ ಇವತ್ತು ನಾಳೆ ಅನ್ನುವಂಥ ಉತ್ತರ. ಜನರ ವಾಸವಿಲ್ಲದೆ ಸೊರಗ್ತಾ ಇದೆ ಪ್ರಧಾನಮಂತ್ರಿ ಆವಾಸ್ ಮನೆಗಳು. ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದಾವೆ PM ಆವಾಸ್ ಯೋಜನೆಯ ಮನೆಗಳು, PMY. ಕೆಲವು ಮನೆಗಳಲ್ಲಿ ಮಾತ್ರ ವಾಸ, ಜನರಿಲ್ಲದೆ ಖಾಲಿ ಬಿದ್ದಿವೆ. ಇನ್ನುಳಿದಂಥ ಮನೆಗಳು ಯಾಕ್ರಿ ಕಟ್ಟೋಕೆ ಹೋದ್ರೆ ವೇಸ್ಟ್ ಅಲ್ವಾ? 2021-22ನೇ ಸಾಲಿನಲ್ಲೇ ಫಲಾನುಭವಿಗಳಿಗೆ ಮನೆಗಳನ್ನು ಹಸ್ತಾಂತರ ಮಾಡಿದೆ. ವಿಜಯಪುರದ ಗಾಂಧಿನಗರ ಬಡಾವಣೆಯಲ್ಲಿ ಈ ಮನೆಗಳು ನಿರ್ಮಾಣ ಆಗಿದ್ದಾವೆ. ಚರಂಡಿ, ವಿದ್ಯುತ್ ಸಂಪರ್ಕ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಬರ್ತಾ ಇಲ್ಲ. ವ್ಯವಸ್ಥೆ ಇಲ್ಲದೆ ನಾವು ಹೆಂಗೆ ಬರೋಕ್ಕಾಗತ್ತೆ? ಇಲ್ಲಿ ಕುಡಿಯೋಕೆ ನೀರಿಲ್ಲ, ಶಾಲೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಹೆಂಗೆ ವಾಸ ಮಾಡೋಕ್ಕಾಗತ್ತೆ? 2 ಅಂತಸ್ತಿನಲ್ಲಿ ಸುಮಾರು 290ಕ್ಕೂ ಅಧಿಕ ಮನೆಗಳನ್ನು ಕಟ್ಟಿದ್ದಾರೆ ಗುತ್ತಿಗೆದಾರ. ಕಳಪೆ ಕಾಮಗಾರಿ ಹಿನ್ನೆಲೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಬಹುತೇಕ ಮನೆಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬಿಟ್ಟಿದ್ದಾವೆ. ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಬರುವಂಥ ಮನೆಗಳು. ಆರ್ಥಿಕವಾಗಿ ದುರ್ಬಲ ಇರುವಂಥವ್ರಿಗೆ ಅನುಕೂಲ ಆಗಲಿ, ಬಡವರಿಗೆ ಅಂಥೇಳಿ ಕೈಗೆಟುಕುವ ಅಡಿಯಲ್ಲಿ ಈ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಆದರೆ ಇಲ್ಲಿ ನೋಡಿದರೆ ಅಧ್ವಾನ ಆಗಿದೆ. ನೋಡಿ, ಹೊರಗಿನಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಬಿಲ್ಡಿಂಗ್ಗಳು, ಆದರೆ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಹಾವು ಚೇಳುಗಳು, ಅದರ ಜೊತೆಗೆ ಸಿಕ್ಕಾಪಟ್ಟೆ ಕಸ, ತ್ಯಾಜ್ಯ, ಅನೈತಿಕ ಚಟುವಟಿಕೆಗಳು ತಾಣ, ಎಣ್ಣೆ ಬಾಟಲ್ಗಳು, ಸಿಗರೆಟ್ ಪ್ಯಾಕೆಟ್ಗಳೇ ಕಾಣಿಸ್ತವೆ. ಕಾಮಗಾರಿ ಪೂರ್ಣ ಮಾಡಿ ಉತ್ತಮ ವ್ಯವಸ್ಥೆ ಕಲ್ಪಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಚೆನ್ನಾಗಿದೆ ನೋಡೋಕ್ಕೆ, ಆರಾಮಾಗಿ ಒಂದು ಕುಟುಂಬ ವಾಸ ಮಾಡಬಹುದು. ಆದರೆ ವಾಸ ಮಾಡೋಕ್ಕೆ ಯೋಗ್ಯ ಇಲ್ಲ. ಕಾರಣ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗ್ತಾ ಇಲ್ಲ ಇವರ ಯೋಗ್ಯತೆಗೆ. ಮತ್ತೆ ಯಾಕೆ ಸುಮ್ಮನೆ ಕಟ್ಟಿಬಿಡ್ತೀರಿ ಹಾಗೆ? 290 ಮನೆಗಳ ಪರಿಸ್ಥಿತಿ ಇದೆ. ಬೀಗ ಹಾಕೊಂಡು ಹೋಗಿದ್ದಾರೆ. ನನಗೆ ಕುಡಿಯೋಕೆ ನೀರಿಲ್ಲ, ಕರೆಂಟ್ ಇಲ್ಲ ಅಂತಂದರೆ ನಾನು ಹೆಂಗೆ ಬಂದು ಅಲ್ಲಿ ವಾಸ ಮಾಡಲಿ? ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕೂಡ ನಿಮಗೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನಲ್ಲಿ ಬರೋದೇ ಬೇಡ, ಹಾಗೇ ಇರಲಿ. ಅದು ಬೀಗ ಜಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಅವರು. ಇದು ವಿಜಯಪುರದ ಗಾಂಧಿನಗರ ಬಡಾವಣೆಯಲ್ಲಿ ನಿರ್ಮಾಣವಾಗಿರುವಂಥ ಮನೆಗಳು. ನೋಡಿ, ಎಲ್ಲ ಬೋರ್ಡ್ ಇದೆ. ಅದು ಕರೆಂಟ್ ಬೋರ್ಡ್ ಇದೆ ಅಲ್ವಾ, ಹೆಸರಿಗಷ್ಟೇ ಬೋರ್ಡ್, ಅದು ಕರೆಂಟ್ ಇಲ್ಲ. ಕುಡಿಯೋಕೆ ನೀರು ನಳಗಳಿದ್ದಾವೆ, ಕುಡಿಯೋಕೆ ನೀರು ಬರ್ತಿಲ್ಲ. ನೋಡಿ, ಗ್ಲಾಸ್ಗಳೆಲ್ಲ, ಕಿಟಕಿ ಗ್ಲಾಸ್ಗಳೆಲ್ಲ ಪೀಸ್ ಪೀಸ್ ಆಗಿಬಿಟ್ಟಿದ್ದಾವೆ. ಭೂತದ ಬಂಗಲೆ ಆಗಿಬಿಟ್ಟಿದೆ. ಈಗ ಹೋಗಿ ಅಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ನವೀಕರಣ ಮಾಡಿಕೊಡಿ. ಸರ್ಕಾರಿ ಯೋಜನೆಗಳು ಹೇಗೆ ಹಳ್ಳ ಹಿಡಿತಾ ಇದ್ದಾವೆ, ಹೇಗೆ ದುಡ್ಡನ್ನು ಹೊಡಿಬೋದು ಅನ್ನೋದನ್ನು ಅಧಿಕಾರಿಗಳು ತೋರಿಸ್ಕೊಡ್ತಾ ಇದ್ದಾರೆ. ಆ ಗುತ್ತಿಗೆದಾರ ಅದು ಯಾವ ಸಿಮೆಂಟು ಇಟ್ಟಿಗೆ ಬಳಕೆ ಮಾಡಿಕೊಂಡು ಈ ಮನೆ ಕಟ್ಸಿದ್ನೋ ಗೊತ್ತಿಲ್ಲ. ಬೀಳುವ ಹಂತಕ್ಕೆ ಬರ್ತವೆ. ಇನ್ನೊಂದು ಸ್ವಲ್ಪ ವರ್ಷ ತಡ್ಕೊಳ್ಳಿ. ನೀವು ಮೂಲಭೂತ ಸೌಕರ್ಯ ಕೊಡಿ, ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಿ, ಆಮೇಲೆ ನಾವು ಬಂದಲ್ಲಿ ವಾಸ ಮಾಡ್ತೀವಿ ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲವನ್ನ ಕೊಟ್ಟು ಸೌಕರ್ಯಗಳನ್ನು ಕೊಡದೇ ಇದ್ದಾಗ ನೀವು ಬಿಲ್ಡಿಂಗ್ ಕೊಟ್ಟರೇನು, ನೀವು ದೊಡ್ಡ ಫ್ಲ್ಯಾಟ್ ಕೊಟ್ಟರೇನು, ಆ ಮನೆ ಎಷ್ಟು ಅಂತಸ್ತಿಂದ ಆದ್ರೇನು. ಹಾಗಾಗಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಳ್ಳ ಹಿಡಿದಿದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿ ಈ ಸ್ಲಮ್ಗಳಲ್ಲಿ ಪಾಪ ವಾಸ ಮಾಡ್ತಿರ್ತಾರಲ್ವ, ಗುಡಿಸಲುಗಳಲ್ಲಿ, ಟೆಂಟ್ಗಳಲ್ಲಿ, ಈ ಟಾರ್ಪಲೆಲ್ಲ ಹಾಕ್ಕೊಂಡು ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಕಟ್ಟಿಸ್ಕೊಟ್ರು. 2021-22ರಲ್ಲೇ ಮನೆಗಳನ್ನು ಹಸ್ತಾಂತರ ಮಾಡಿದ್ದಾರೆ ಫಲಾನುಭವಿಗಳಿಗೆ. ಇದರ ಬಾಳಿಕೆ ಎಷ್ಟ್ರಿ? 1 ವರ್ಷನಾ, 2 ವರ್ಷನಾ? ಹಾಗಾದರೆ ಅಂದರೆ ನಮಗಿಲ್ಲಿ ಕ್ಲಿಯರಾಗಿ ಗೊತ್ತಾಗೋದು ಸರ್ಕಾರದ ಯೋಜನೆಗಳನ್ನು ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ. ಅವ ಕಾಮಗಾರಿ ಏನು ಟೆಂಡರ್ ತೊಗೊಂಡಿದ್ದ ಕಾಂಟ್ರಾಕ್ಟರು, ಅವನಿಗೆ ಕರೆಕ್ಟಾಗಿ ದುಡ್ಡು ಹೋಗಿರುತ್ತೆ.
ಅಲ್ಲ, ಸರ್ಕಾರಿ ಮನೆಗಳನ್ನು ನಾವು ಪುಕ್ಸೇಟೆ ಕೊಡ್ತಾ ಇದ್ದೀವಿ ಅನ್ನೋಂಥ ಕಾರಣಕ್ಕೆ ಹೀಗೆ ಮಾಡ್ತೀರಾ ಹೇಗೆ? ಅದೇ ದುಡ್ಡು ಕೊಟ್ಟಿದ್ರೆ ಎಲ್ಲನೂ ಬರ್ತಿತ್ತು. ಬಡವ್ರು ಅಂದರೆ ಹಿಂಗಪ್ಪ, ಬಿಟ್ಟಿರಿ ಪುಕ್ಸೆಟ್ಟೆ, ₹1 ಕೊಟ್ಟರೆ ಎಲ್ಲ ಗೌರ್ಮೆಂಟಿಂದ ಕಟ್ಟಿಸ್ಕೊಡ್ತಾ ಇದ್ದೀವಿ, ಅವ್ರಿಗೇನು ಕೊಡೋಣ, ನಿಮಗೇನಾದ್ರೂ ಲಂಚ ಕೊಡಬೇಕಾ ಅಲ್ಲಿ ಕೆಲಸ ಆಗಬೇಕು ಅಂತಂದರೆ? ನೋಡಿ, ಎಲ್ಲ ಧೂಳು ಹಿಡಿದಿದ್ದಾವೆ, ತೂಕು ಹಿಡಿದಿದ್ದಾವೆ. ಇನ್ನೊಂದು 2 ವರ್ಷ ಅಷ್ಟೇ ಬಾಳಕೆ ಬರ್ಬೋದು. ಹಾಗಾಗಿನೇ ಆ ಮನೆಗಳನ್ನು ಮೊದಲು ಸರಿಪಡಿಸಿ. ಅದೇನೋ ದುರಸ್ತಿ ಮಾಡ್ತಿರೋ ಗೊತ್ತಿಲ್ಲ, 290 ಕುಟುಂಬಗಳಿಗೆ ಅದು ಅನುಕೂಲ ಆಗಬೇಕು. ನಿರ್ಗತಿಕರಿಗೆ ಮನೆ ಇಲ್ಲದವರಿಗೆ ಮನೆಯನ್ನು ನಿರ್ಮಿಸುವ ಒಂದು ಯೋಜನೆ ಅಡಿಯಲ್ಲಿ ಆಶ್ರಯ ಯೋಜನೆ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿ ರಾಜ್ಯಾದ್ಯಂತ ಎಲ್ಲ ಕಡೆ ಈ ಮನೆಗಳನ್ನು ಕಲ್ಪಿಸುವಂಥ ಒಂದು ಯೋಜನೆ ಈಗಾಗಲೇ ನಡೆದಿದೆ. ಅದರಂತೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು 290 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಆದ್ರೆ ಆ ಮನೆಗಳಿಗೆ ಕರೆಕ್ಟಾಗಿ ವಿದ್ಯುತ್ ಇಲ್ಲ, ಚರಂಡಿ ಇಲ್ಲ, ಅದೇ ಥರನಾಗಿ ಸಂಡಸ್ಕೋಲಕ್ಕೆ ಸಣ್ಣ ಶೌಚಾಲಯಗಳಿಲ್ಲ. ಇಷ್ಟೆಲ್ಲ ಇದ್ರ ಸದ್ಯಕ್ಕೆ ಈಗಾಗಲೇ 290 ಮನೆಗಳನ್ನು ಅಧಿಕಾರಿಗಳು ಹಸ್ತಾಂತರ ಮಾಡಿದ್ದಾರೆ. ಆದರೆ ಸಮಸ್ಯೆ ಏನಾಗ್ಯದಪ್ಪ ಅಂತಂದ್ರೆ ಯಾವ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇದನ್ನು ಹೆಂಗೆ ಹಸ್ತಾಂತರ ಮಾಡಿದ್ರು ಅನ್ನೋದು ಒಂದು ತನಿಖೆ ಆಗಬೇಕಾಗಿದೆ. ಅದೇ ರೀತಿಯಾಗಿ ಈ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಾಗಿದ್ದು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಂತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಸ್ತಾ ಆದಷ್ಟು ಬೇಗನೆ ಈ ಯಾವ ಗುತ್ತಿಗೆದಾರಿದಾರ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಆ 290 ಮನೆಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ನಂತರ ಅಲ್ಲಿ ಯಾವ್ಯಾವ ಫಲಾನುಭವಿಗಳಿದ್ರೆ ಅವ್ರಿಗೆ ಹಂಚಿಕೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಒಂದು ವೇಳೆ ಆ ಗುತ್ತಿಗೆದಾರರನ್ನ ಆದಷ್ಟು ಬೇಗನೆ ಮಾಡದಿದ್ದಲ್ಲಿ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಸರ್ಕಾರದಿಂದ ನಷ್ಟಗೊಂಡಂಥ ಎಲ್ಲ ಹಣವನ್ನು ಮರಳಿ ಭರ್ತಿ ಮಾಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀನಿ. ವಿಜಯಪುರದ ಮಹಾಜನತೆ ಯಾವ ಈ ನಿರ್ಗತಿಕರು, ಬಡವರು, ಅದೇ ರೀತಿ ಈ ಸ್ಲಮ್ಗಳಲ್ಲಿ ಬದುಕ್ತಿರ್ತಕ್ಕಂಥ ಆ ಒಂದು ಸಾಮಾನ್ಯ ಜನರಿಗೆ ಏನಪ್ಪ ಅಂತಂದ್ರೆ ವಿಜಯಪುರ ನಗರದಲ್ಲಿ ಆವಾಸ ಯೋಜನೆ ಅಂಥೇಳಿ ಭರವಸೆ ನೀಡಿ ಸುಮಾರು ಗಾಂಧಿನಗರದಲ್ಲಿ ಇರ್ತಕ್ಕಂಥ ಮನೆಗಳ ಇವತ್ತಿನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮನೆಗಳಲ್ಲಿ ಯಾರೂ ವಾಸ ಆಗಲಿಕ್ಕೆ ಬರ್ತಾ ಇಲ್ಲ. ಮೇಲಾಗಿ ಬಂದಿರತಕ್ಕಂಥ ಅಲ್ಲೋ ಇಲ್ಲೋ 1-2 ಮನೆಗಳಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಏನು ಹಸ್ತಾಂತರ ಮಾಡ್ಯಾರ 2021-22ನೇ ಇಸ್ವಿಯ ಆ ಆವಾಸ ಯೋಜನೆ ಮನೆಗಳ ಪರಿಸ್ಥಿತಿ ಏನಾಗ್ಯದಪ್ಪ ಅಂದ್ರೆ ಮೂಲಭೂತ ಸೌಕರ್ಯ ಅನ್ನುವಂತೂ ಮರೀಚಿಕೆ ಆಗ್ಯದ. ಯಾವ ರೀತಿಯಪ್ಪ ಅಂದ್ರೆ ಕುಡಿಲಿಕ್ಕೆ ನೀರಿಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಮೇಲಾಗಿ ಯುದ್ಧತಂತ್ರ ಬಹುಶಃ ಇಡೀ ಏನು ಅಷ್ಟು ಹಳ್ಳಿ ಕೊಟ್ಟಿವಿ ಇಷ್ಟು ಹಳ್ಳಿ ಕೊಟ್ಟಿವಿ ಅಂತಾರಲ್ಲ, ವಿಜಯಪುರ ನಗರದಲ್ಲೇ ಇರ್ತಕ್ಕಂಥ ಗಾಂಧಿನಗರದಲ್ಲಿ ಆವಾಸ ಯೋಜನೆ ಅಡಿಯಲ್ಲಿ ಮಾಡಿರ್ತಕ್ಕಂಥ ಆ ಕಳಪೆ ಮಟ್ಟದ ಕಾಮಗಾರಿ ಸಾಕ್ಷಿ ಏನಪ್ಪ ಅಂತಂದ್ರೆ ಒಬ್ಬರು ಇಬ್ಬರು ಆವಾಸ ಅದಾರ, ಅವ್ರಿಗೆ ಯಾವುದೇ ರೀತಿಯಿಂದ ವ್ಯವಸ್ಥೆ ಇಲ್ಲ. ಕೇವಲ ಇದು ಯಾವ ರೀತಿಯಪ್ಪ ಅಂತಂದ್ರೆ ಬಡವರು ಕಣ್ಣೀರನ್ನು ಒರೆಸ್ತೀನಿ ಅಂಥೇಳಿ ಮೊಸಳೆ ಕಣ್ಣೀರನ್ನು ಅವ್ರ ಮುಂದೆ ಹಾಕಿ ಅಲ್ಲೊಂದು ಫೋಟೋ ಪೋಸ್ ಹೊಡ್ಕೊಂಡು ನಗರ ಶಾಸಕರು ಈ ರೀತಿ ಏನಪ್ಪ ಅಂದ್ರೆ ರಾಜ್ಯದುದ್ದಕ್ಕೂ ನಾ ಎಲ್ಲನೇ ರೋಡನ್ನು ಮಾಡೀನಿ, ಮನಿನೂ ಕಟ್ಟೀನಿ, ಬಡವರು ಪರವಾಗಿದ್ದೀನಿ ಅಂತೇಳಿ ಹೇಳ್ಕೊಂತು ಕೇವಲ ಭಾಷಣ ಆಗ್ಯದ. ಅದಕ್ಕೆ ಶಾಸಕರ ಬರೀ ಕೇವಲ ಪೋಸ್ ಕೊಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ರಾಜಕಾರಣ ಮಾಡ್ಲಿಕ್ಕತ್ತೀರಿ, ಮೊಸಳೆ ಕಣ್ಣೀರು ಹಾಕುವಂಥ ರಾಜಕಾರಣ ಮಾಡ್ಲಿಕ್ಕತ್ತೀರಿ. ನಿಮಗೆ ಇಡೀ ಆ ಬಡವರ ಪರವಾಗಿ ಆ ಬಡವರ ಶಾಪ ತಟ್ಲಿ ಅದ. ಕೇವಲ ನಿಮ್ದು ಏನಪ್ಪ ಅಂದ್ರೆ ಅಧಿಕಾರದ ಆಸೆಗೆ ಏನಪ್ಪ ಅಂದ್ರೆ ಆ ಕೆಲವೊಂದು ಕಾಂಟ್ರಾಕ್ಟರ್ಗಳದಾರ, ನಿಮಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ ಬಹುಶಃ ಏನಾದ್ರೆ ತಮ್ಮ ಸಂಬಂಧಿನೇ ಇರಬೇಕಂತೇಳಿ ನಾನು ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ಇಷ್ಟು ಕಳಪೆ ಮಟ್ಟದ್ದು ಆದರೂ ಸಹಿತ ಕೇವಲ ನಿಮಗೊಂದು ಸೌಜನ್ಯ ಇರಬೇಕಲ್ಲ ಶಾಸಕ ಸ್ಥಾನಕ್ಕೆ. ಅಲ್ಲಿ ಹೋಗಿ ನೋಡಿರಿ, ನೀವು ಒಂದಿನಾರೇ ಹೋಗಿ ಆ ಮನೆಗಳಿಗೆ ಭೇಟಿ ಕೊಟ್ಟಿರಿ, ಕೇವಲ ಫೋಟೋ ತೊಗೋತೀರಿ. ಆ ಬಂದಿರತಕ್ಕಂಥ ಸಚಿವರು ಇದ್ದಾಗ ಅವಾಗ ಏನು ಭೇಟಿ ಕೊಟ್ಟಿಕ್ಷಂದ ತಮ್ಮದು ಏನು ಕಮಿಷನ್ ಅದ ಆ ವ್ಯವಸ್ಥೆ ಮಾಡ್ಕೊಂಡು ಏನಾದ್ರು ಕಮಿಷನ್ ಮುಖಾಂತರ ಇವತ್ತು ಹೇಳಿಕೆ ಒಳಗೆ ಅದಿರಿ ಇಡೀ ರಾಜ್ಯದುದ್ದಕ್ಕೂ. ಏನು ಮಾಡ್ಲಿಕ್ಕೆ ಹೊರಟಿರಿ ನೀವು ಮಾಡೋದು ಅನಾಚಾರ. ಮತ್ತೊಬ್ಬರಿಗೆಲ್ಲ ಏನಪ್ಪ ಅಂದ್ರೆ ಶಿಷ್ಟಾಚಾರ ಹೇಳ್ಕೊತ ಹೋಗ್ತೀರಿ. ನಿಮ್ಮದು ಇಂಥ ವಿಜಯಪುರ ನಗರದ ಹೊರವಲಯದಲ್ಲಿರ್ತಕ್ಕಂಥ ಆಶ್ರಯ ಯೋಜನೆ ಮನೆಗಳು ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು ದಶಕಗಳ ಹಿಂದೆ ಏನು ಹಂಚಿಕೆ ಆಗ್ಯಾವು. ಆಶ್ರಯ ಯೋಜನೆ ಮೊದಲನೇ ಮನೆ ತೊಗೊಳ್ಳೋರೆ ಬಡವರು, ನಿರ್ಗತಿಕರು, ಮಧ್ಯಮ ವರ್ಗದವ್ರು, ದುಡ್ಕೊಂಡು ತಿನ್ನೋರು ಆಶ್ರಯ ಯೋಜನೆ ತೊಗೋತಾರೆ. ಆದರೆ ದಶಕಗಳು ಕಳೆದರೂ ಅಂಥ ಆಶ್ರಯ ಯೋಜನೆ ಮನೆಗಳೊಳಗೆ ಇನ್ನೂ ಅಲ್ಲಿ ಯಾರೂ ಹೋಗಿ ವಾಸ ಮಾಡೋಕತ್ತಿಲ್ಲ ಅಂದ್ರೆ ದುರ್ದೈವದ ಸಂಗತಿ ಇದು. ಬಹುಶಃ ವಿಜಯಪುರ ಜಿಲ್ಲಾಡಳಿತಕ್ಕೆ ತಕ್ಷಣ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಆ ಯೋಜನೆ ಅಡಿಯೊಳಗೆ ಯಾರು ಕಳಪೆ ಕಾಮಗಾರಿ ಮನೆಗಳನ್ನು ಮಾಡ್ಯಾರ, ಆಮೇಲೆ ಹಂಚಿಕೆ ಪ್ರಾಮಾಣಿಕ ಬಡವರಿಗೆ ಹಂಚಿಕೆ ಆಗ್ಯದೋ ಇಲ್ಲೋ ಅದನ್ನು ಎಚ್ಚೆತ್ತು ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ದಯವಿಟ್ಟು ತಕ್ಷಣ ಅದನ್ನು ಎಚ್ಚರಿಸಿ ಅಧಿಕಾರಿಗಳ ಸಭೆ ಕರೆದು ತಕ್ಷಣ ಪ್ರಾಮಾಣಿಕವಾಗಿ ಬಡವರಿಗೆ ಯಾರು ಆವಾಸ್ ಯೋಜನೆಗಳಲ್ಲಿ ಅವಾಗ ಫಲಾನುಭವಿ ಅದಾರ ಆ ಫಲಾನುಭವಿಗಳಿಗೆ ಮೂಲಭೂತ ಸೌಕರ್ಯವನ್ನು ತಕ್ಷಣ ಒದಗಿಸಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು.
ಒಂದು ವೇಳೆ ಇದು ಹಿಂಗೆ ಮುಂದುವರೆದ್ರೆ ಬರುವಂಥ ದಿನದೊಳಗೆ ವಿಜಯಪುರ ಜಿಲ್ಲಾ ಯುವ ಪರಿಷತ್ ಪ್ರತ್ಯೇಕವಾಗಿ ಅದರ ಸಲುವಾಗಿ ಒಂದು ಹೋರಾಟವನ್ನು ಮಾಡೋದ್ರೊಳಗೆ ಎರಡನೇ ಮಾತಿಲ್ಲ ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ಜಿಲ್ಲಾಡಳಿತಕ್ಕೂ ಮತ್ತು ಅವ್ಯವಸ್ಥೆಗಳ ಯಾಕಪ್ಪ ಅಂದರೆ ದುಃಖಕರ ಸಂಗತಿಯಿಂದ ಹೇಳ್ತಿದ್ದೀನಿ. ಕೆಲವೊಂದು ಏನು ಯೋಜನೆಗಳನ್ನು ತರ್ತಾರೆ ಸರ್ಕಾರದಿಂದ, ಆ ಯೋಜನೆಗಳು ಹೆಂಗಿದಾವಪ್ಪ ಅಂತಂದರೆ ನೇಮಕಕ್ಕೋಸ್ಕರ ಮಾತ್ರ ಇದೆ. ಈ ಯೋಜನೆ ಹೆಸರು ಆವಾಸ್ ಯೋಜನೆ. ಕೇಂದ್ರ ಸರ್ಕಾರದಲ್ಲಿ ಬರುವಂತಹ ಗಾಂಧಿನಗರದಲ್ಲಿರುವಂತಹ ಆವಾಸ್ ಯೋಜನೆಯಲ್ಲಿ ಸಾಕಷ್ಟು ಮನೆಗಳಿವೆ. ಸುಮಾರು ಒಂದು 290 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಏನು ಮೂಲಭೂತ ಸೌಕರ್ಯಗಳನ್ನು ವಂಚಿತವಾಗಿರುವಂತಹ ಈ ಕಟ್ಟಡಗಳನ್ನು ಒಂದು ಸರ್ತಿ ಕಣ್ಣೆತ್ತಿ ಅಧಿಕಾರಿಗಳು, ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ನಮ್ಮ ನಗರ ಶಾಸಕರು, ನಾಗಠಾಣ ಮತಕ್ಷೇತ್ರದ ಶಾಸಕರು, ಅವರು ಕಣ್ಣೆತ್ತಿ ನೋಡಬೇಕು ಒಂದು ಸರ್ತಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ದುರದೃಷ್ಟಕರವಾದಂಥ ಸಂಗತಿ, ಕಳಪೆ ಮಟ್ಟದ ಕಾಮಗಾರಿಗಳನ್ನು ಮಾಡಿಸಿ ಬಡವರಿಗೆ ಹಂಚಿಕೆ ಮಾಡ್ತಿರಲ್ಲ. ನಿಮಗೆ ಜನ್ಮಕ್ಕೆ ನಾಚಿಕೆ ಆಗ್ಬೇಕಂತ ನಾನು ನಿಮ್ಮ ವಾಹಿನಿ ಮೂಲಕ ಹೇಳ್ತೀನಿ. ಯಾಕೆ ಆ ಬಡವರು ನಿಮ್ಮ ಸರ್ಕಾರದ ಯೋಜನೆಯಿಂದ ಸಾಕಷ್ಟು ಏನೋ ಒಂದು ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ, ನನಗೊಂದು ಮನೆ ಸಿಗ್ತದೆ, ಆಶ್ರಯ ಆಯಿತು ಅಂತೇಳಿ. ಆದರೆ ಆ ಕಳಪೆ ಮಟ್ಟದ ಕಾಮಗಾರಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಕರಳು ಹಿಂಡುವಂತಹ ಪರಿಸ್ಥಿತಿ ಇದೆ. ಮೂಲಭೂತ ಸೌಕರ್ಯವಾದಂತಹ ಚರಂಡಿ ವ್ಯವಸ್ಥೆ ಇಲ್ಲ, ದಿನಾದರೂ ಕೂಡ ವಿದ್ಯುತ್ ಸಂಪರ್ಕವಿಲ್ಲ. ದಿನ ರಾತ್ರಿ ಆದರೆ ಕಗ್ಗತ್ತಲಿನಲ್ಲಿ ಕಳೆಯುತ್ತಿರುವಂತಹ ಬಡವರ ಬಾಳಿನಲ್ಲಿ ಬೆಳಕನ್ನು ತರುವಂತಹ ಅಧಿಕಾರಿಗಳು ಯಾರಿದ್ದಾರೆ? ಈ ಪ್ರಶ್ನೆ ಮೂಡ್ತಿದೆ. ಆದ ಕಾರಣ ಇದು ವಿಜಯಪುರದ ಗಾಂಧಿನಗರದಲ್ಲಿ 290 ಮನೆಗಳಿದ್ದಾವೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ. ಆದರೆ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 2021-22ರಲ್ಲಿ ಹಸ್ತಾಂತರ ಮಾಡಿಬಿಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲ. ಇನ್ನು ಬದುಕನ್ನು ಹೇಗೆ ನಡೆಸಬೇಕು ಅಲ್ಲಿ ಒಂದು ಕುಟುಂಬ? ಪ್ರಚಾರಕ್ಕಷ್ಟೇ ಸೀಮಿತ, ಇದು ಕಾಟಾಚಾರಕ್ಕಷ್ಟೇ. ಅವನು ಕಾಂಟ್ರಾಕ್ಟರ್ ದುಡ್ಡು ಮಾಡ್ಕೊಂಡು ಹೋದ, ಕಳಪೆ ಕಾಮಗಾರಿ ಮಾಡಿ. ಅಲ್ಲ, ನೀವು ಎಲ್ಲ ವ್ಯವಸ್ಥೆ ಆದಮೇಲೆ ಕೊಡಬೇಕಿತ್ತಲ್ವ, ಮನೆ ಹಸ್ತಾಂತರ ಮಾಡಬೇಕಿತ್ತಲ್ವ? ಅದಕ್ಕಿಂತ ಮುಂಚೆ ಯಾಕೆ ಹಸ್ತಾಂತರ ಮಾಡಿದ್ರಿ? ಅಂಥ ಅರ್ಜೆಂಟ್ ಏನಿತ್ರಿ? ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರಾಗಿರುವಂತಹ ಶರಣವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಫೋನ್ ಕರೆ ಕಟ್ಟಾಗಿದೆ, ಮತ್ತೆ ಪ್ರಯತ್ನ ಮಾಡ್ತೀವಿ. ನೋಡಿ, ಈಗ 290 ಮನೆಗಳು, ಫಲಾನುಭವಿಗಳನ್ನು ಮಾತಾಡಿಸುವಂಥ ಪ್ರಯತ್ನ ಆಗಬೇಕಿಲ್ಲಿ. ಈಗ ಮಾತಾಡಿರುವಂಥವರು ಸ್ಥಳೀಯರು, ಹೋರಾಟಗಾರರು. ಯಾರು ಫಲಾನುಭವಿಗಳಿದಾರಲ್ಲ ಅವ್ರು ಇಲ್ಲಿ ಮಾತಾಡಬೇಕು. ನೀವು ಹೇಳ್ಕೊಳ್ಳಿ ನಿಮ್ಮ ಕಷ್ಟ ಏನಂತ ಹೇಳಿ, ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ. ಅಲ್ಲಿ ಕೊಳಗೇರಿಯಲ್ಲಿ ಬದುಕ್ತಾ ಇದ್ದೀರಿ, ಸ್ಲಮ್ಗಳಲ್ಲಿ ಬದುಕ್ತಾ ಇದ್ದೀರಿ, ಗುಡಿಸುಗಳಲ್ಲಿ ವಾಸ ಮಾಡ್ತಾ ಇದ್ದೀರಿ. ಗುಡಿಸಲಲ್ಲಿ ನೀವು ಹೇಳಿ, ಮುಂದೆ ಬನ್ನಿ, ಮಾತಾಡಿ. ಯಾಕೆ ಭಯ ನಿಮಗೆ? ನಿಮ್ಮ ಮನೆ ಕಿತ್ಕೊಂಡ್ಬಿಡ್ತಾರಾ, ಕಸ್ಕೊಂಡ್ಬಿಡ್ತಾರಾ? ನಿಮ್ಮ ಹೆಸರಲ್ಲಿ ಆಗಿದೆ, ತಲೆ ಕೆಡಿಸ್ಕೋಬೇಡಿ. ಈ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರಿದ್ದಾರೆ, ಶರಣು ಅಂತ. ಶರಣು ನಮಸ್ಕಾರ. ಸರ್ ನಮಸ್ಕಾರ ಸರ್. ಅಲ್ಲ, ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನೋದು ಬರೀ ಪ್ರಚಾರಕ್ಕೆ ಅಷ್ಟೇ ಸೀಮಿತ ಆಯ್ತಾ ಅಂತ ಈ ವಿಜಯಪುರದ ಮನೆಗೆ ನೋಡ್ತಿದ್ರೆ ನಮಗೆ? ಹೌದು ಸರ್. ದಶಕಗಳಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನೂರಾರು ಮನೆಗಳು ಕಟ್ಟಿಸಿದ್ರು ಕೂಡ ಅದು ನಿರುಪಯುಕ್ತ ಆಗ್ಬಿಟ್ಟಿದೆ ಸರ್. ಅಲ್ಲಿ ನಿಜವಾದ ಬಡವರಿಗೆ ಪ್ರಾಮಾಣಿಕವಾಗಿ ಮನೆ ದೊರೆತಿಲ್ಲ. ಎರಡನೇದ್ದು, ಅಲ್ಲಿ ಪೂರಾ ಕಳಪೆ ಕಾಮಗಾರಿಯಿಂದ ಕೂಡಿರ್ತಕ್ಕಂಥ ಮನೆಗಳು ಸರ್, ನೂರಾರು. ಅದಕ್ಕೆ ಜಿಲ್ಲಾಡಳಿತ ಆಗಲಿ, ಜನಪ್ರತಿನಿಧಿಗಳಾಗ್ಲಿ ಇದುವರೆಗೂ ಲಕ್ಷ್ಯ ವಹಿಸಿ ಪ್ರಾಮಾಣಿಕ ಬಡವರಿಗೆ ಮನೆ ಹಂಚಿಕೆ ಆಗಿಲ್ಲ. ಮತ್ತು ಈಗ ಅಲ್ಲಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಓಕೆ ಸರ್. ಈಗ 790ರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ವಾಸ ಮಾಡ್ತಿದಾರ ಅಲ್ಲಿ? ಸರ್ ವಾಸ ಯಾರಾದ್ರೂ ಮಾಡ್ತಿದ್ದಾರೆ? ಈಗ ಇದರ ಆಲ್ರೆಡಿ ಮನೇಲಿ ವಾಸ ಮಾಡ್ತಿಲ್ಲ ಸರ್. ಎಲ್ಲೋ ಬೆರಳಿಕೆ ಎಣಿಕೆ ಅಷ್ಟು ನಿರ್ಗತಿಕರು ಇದ್ದಾರೆ ಅಷ್ಟೇ ಹೊರತು ಸಾರ್ವಜನಿಕರು ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಿಲ್ಲ. ಅವರಿಗೆ ತುಂಬಾ ಅನ್ಯಾಯ ಆಗಿದೆ. ಈಗ ಮೂಲಭೂತ ಸೌಕರ್ಯಗಳು ಇಲ್ವೇ ಇಲ್ಲ ಮೊದಲಲ್ಲಿ? ಇಲ್ಲ ಸರ್. ಅಲ್ಲಿ ಇಸ್ಪೇಟ್ ಅಡ್ಡ ಆಗ್ಬಿಟ್ಟಿದೆ ಸರ್. ಅಲ್ಲೆಲ್ಲ ಗುಂಡ ಪೋಖರಿಗಳದ್ದು. ಅಲ್ಲ, ಮತ್ತೆ ಅದು ಮೂಲಭೂತ ಸೌಕರ್ಯ ಕಂಪ್ಲೀಟ್ ಮಾಡದೆ ಇವ್ರು ಹೆಂಗೆ ಮನೆ ಕೊಟ್ರು ಅಂತ ನಮ್ಗೆ? ಸರ್ ಅದನ್ನ ತಕ್ಷಣ ಹಿಂದೆ ಯಾವ ಅಧಿಕಾರಿಗಳಿದ್ರು ಅವ್ರನ್ನ ಕರೆಸಿ, ಯಾರಿಗೆ ಟೆಂಡರ್ ಆಗಿತ್ತು ಅದನ್ನ ಕರೆಸಿ ಜಿಲ್ಲಾಡಳಿತ ಮತ್ತು ಈಗ ಇರುವ ಶಾಸಕರು ತಕ್ಷಣ ಅದಕ್ಕೆ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈ ಹಿಂದೆ ಸಾಕಷ್ಟು ಬಾರಿ ಮನವಿ ಕೂಡ ಮಾಡಿದೀವಿ ಸರ್ ಜಿಲ್ಲಾಧಿಕಾರಿಗಳಿಗೆ. ಶರಣವ್ರೆ, ಈಗ TV5 ಗಮನಕ್ಕೆ ಬಂದಿದೆ, ನಾವು ಕೂಡ ಪ್ರಯತ್ನ ಮಾಡ್ತಿದ್ದೀವಿ ಸರ್. ಪಾಪ ಸ್ಲಮ್ ಅಲ್ಲಿ ವಾಸ ಮಾಡೋ ಕೊಳಗೇರಿ ನಿವಾಸಿಗಳಿಗೆ ಮನೆ ಹಸ್ತಾಂತರ ಆಗ್ಬೇಕಿದ್ದು ಅಲ್ವಾ? ಹೌದು ಸರ್, ಹೌದು. ಅಲ್ಲ, ನೀವು ನೋಡಿದಿರಲ್ವಾ, ಅಲ್ಲಿ ಒಳಗಡೆ ಹೋಗಿ ನೋಡಿದಿರಲ್ಲ ಹೆಂಗಿದೆ? ನೋಡಿದೀವಿ ಸರ್, ನೋಡಿದೀವಿ. ನಾವು 2-3 ಸಾರಿ ಮನವಿ ಕೂಡ ಕೊಟ್ಟಿದೀವಿ ಸರ್ ಜಿಲ್ಲಾಧಿಕಾರಿಗಳಿಗೆ. ಸ್ಥಳೀಯ ಶಾಸಕರು ಬಂದೇ ಅಲ್ವಾ ಹಾಗಾದ್ರೆ?
ಬಂದಿಲ್ಲ ಸರ್. ಹಿಂದಿನ ಶಾಸಕರಿದ್ದಾಗ ಕೂಡ ಒಂದ್ 2-3 ಸಾರಿ ಹೇಳಿದೀವಿ. ಈಗಿನ ಶಾಸಕರಿಗೆ ಮೊನ್ನೆ ಹೇಳಿದೀವಿ, ಆಯ್ತು ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಎಷ್ಟರ ಮಟ್ಟಿಗೆ ಅದನ್ನ ಅಗತ್ಯ ನೋಡ್ಬೇಕು. ಕಟಕ್ತುಂಡ ಬರ್ತಾರ ಅಲ್ಲಿ ಕಟಕ್ತುಂಡ? ಹೌದು ಸರ್, ಹೌದು. ಅವರು ಈ ಹಿಂದಿನ ಶಾಸಕರಿಗೆ ಸುಮಾರು ಬಾರಿ ಹೇಳಿದ್ರು ಕೂಡ ಅವರು ನಿರ್ಲಕ್ಷ್ಯ ಮಾಡಿದ್ರು. ಈಗಿರೋ ಶಾಸಕರು ಗಮನಕ್ಕೆ ತಂದಿದೀವಿ, ಖಂಡಿತವಾಗಿ ಪ್ರಾಮಾಣಿಕವಾಗಿ ಮಾಡ್ತೀನಿ, ನಿರ್ಗತಿಕರಿಗೆ ಮನೆ ಹಂಚು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಓಕೆ ಥ್ಯಾಂಕ್ ಯು ಶರಣ್ ಅವರೇ. ಸತೀಶ್ ಇದ್ದಾರೆ ಇನ್ನೊಬ್ರು ಸ್ಥಳೀಯರು. ಸತೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳು ಅಥವಾ ಈ ಕೆಲವೊಂದಿಷ್ಟು ಸರ್ಕಾರದ ಯೋಜನೆಗಳು ಕೇವಲ ದುಡ್ಡು ಹೊಡೆಯೋದಕ್ಕೆ ಮಾತ್ರ ಇದಾವ ಅನ್ನೋದು ಅನುಮಾನ ನಮಗೆ ಈ ಮನೆ ನೋಡಿದ್ರೆ. ಸರ್ ಅನುಮಾನ ಅನ್ನುವಂತ ಪ್ರಶ್ನೆನೇ ಬರಂಗಿಲ್ಲ. ಬಹುಶಃ ನಿಮ್ಮ ರಿಪೋರ್ಟರ್ನು ನೋಡಿದ್ದಾರೆ, ನಾವು ನೋಡಿದ್ದೇವೆ ಸ್ಥಳೀಯಾಗಿ ಅಲ್ಲಿ ಹೋಗಿ. ಯಾವ ರೀತಿಯಪ್ಪ ಅಂದ್ರ ಬರೇ ಅದೇನಂತಾರಲ್ಲ ಪತ್ರಿಕೆ ಹೇಳಿಕೆ ಮುಖಾಂತರ ಮೊಸಳೆ ಕಣ್ಣೀರ್ ಹಾಕೋದು, ಕೇವಲ ಬಡವರಿಗೋಸ್ಕರ ಅದೀವಿ ನಾವು ಸಬ್ ನಿವಾಸಿಗಳಿಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಕೇವಲ ತಮ್ದಿರ್ತಕ್ಕಂತ ಕಮಿಷನ್ ಬೇಸ್ಡ್ ಯಾವುದೇ ಯೋಜನೆಗಳು ಬಂದ್ರು ಸಹಿತ ವಸ್ತುಸ್ಥಿತಿ ಏನದಪ್ಪ ಅಂತಂದ್ರ ತಮಗ್ ದುಡ್ಡು ಬಂದ್ರ ಆಯ್ತು, ಅದ್ ಕಾಮಗಾರಿ ಹೇಗ್ ನಡೆದಿದೆ, ಕಾಂಟ್ರಾಕ್ಟರ್ ಯಾರು, ಅದ್ ಏನ್ ನಡೆದಿದೆ, ಕೆಲಸ ಏನ್ ನಡೆದಿದೆ, ಒಂದು ವಿಸಿಟ್ ಮಾಡಂಗಿಲ್ಲ. ರಿಬ್ಬನ್ ಕಟ್ ಮಾಡಿ ಹೋದ್ರೆ ನೆಕ್ಸ್ಟ್ ಬರೋದು ಯಾವಾಗಪ್ಪ ಅಂದ್ರ ಓಟ್ ಬಂದ ತಕ್ಷಣನೇ ಗಾಂಧಿನಗರ ನೆನಪಾಗೋದು ನನಗೆ. ಇಲ್ಲಿ ವಸ್ತುಸ್ಥಿತಿ ನೋಡಿದ್ರೆ ಯಾವ್ದು ಒಬ್ಬನು ಅಧಿಕಾರಿ ಆಗ್ಲಿ, ಯಾವ್ರೊಬ್ರು ಜನಪ್ರತಿನಿಧಿ ಆಗ್ಲಿ ಇದೇ ಅಂತಾರ, ಯಾವ್ದೇ ಒಂದು ಕಾಮಗಾರಿ ಆದ್ರೂ 2ನೇ ವಿಸಿಟ್ ಮಾಡಂಗಿಲ್ಲ ಅವ್ರು. ಯಾಕಂದ್ರೆ ಅವ್ರ ಕೆಲಸ ಮುಗಿತಲ್ರಿ, ದುಡ್ಡಿಗೋಸ್ಕರ ಮಾಡ್ತಿರ್ತಾರ ಅವ್ರು. ದುಡ್ಡು ಅವ್ರಿಗೆ ಮೂಡ್ತಲ್ಲ, ಅವ್ರ ಕಮಿಷನ್ ಅವ್ರಿಗೆ ಸಿಕ್ತಪ್ಪ ಅಂದ್ರೆ ಅವ್ರೇ ಹೊಳ್ಳಿ ಜನರಿಗೆ ಮಾಡ್ತಾರೆ. ಅದು ನಾ ಮಾಡೀನಿ ಅಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಎಲ್ಲಾನು ಒಂದು ಪತ್ರಿಕೆ ಮಾಧ್ಯಮ ಮುಖಾಂತರ, ಟಿವಿ ಮಾಧ್ಯಮ ಮುಖಾಂತರ ತಮ್ದು ಪ್ರಚಾರ ಸಿಕ್ಕಿರ್ತದಲ್ಲ, ಮುಗೀತು. ಅದರ ಮೇಲೆ ನೆಕ್ಸ್ಟ್ ಇನ್ ಇಲೆಕ್ಷನ್ ನಾವ್ ಏನ್ ಮಾಡ್ಕೋಬೇಕು ಅಂತ ಮತ್ತೆ ಮುಂದಿನ ಯೋಜನೆಗೆ ಹೋಗುದು. ಯೋಜನೆಗಳು ಇರುವುದು ಕೇವಲ ಈಗಿರ್ತಕ್ಕಂತ ರಾಜಕಾರಣಿಗಳ ಕಿಸೆ ತುಂಬಲಿಕ್ಕೆ, ಮನಿಗಳು ತುಂಬಲಿಕ್ಕೆ, ಅವ್ರು ಬಂದು ಬಳಗ ಅವ್ರ ಪೇಗಳು ಎಲ್ಲ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಇದೆ, ಏನಂತಾರಲ್ಲ ಸೆಲ್ಫ್ ಅಭಿವೃದ್ಧಿ, ತಮ್ಮ ಸ್ವಂತ ಅಭಿವೃದ್ಧಿಗೋಸ್ಕರ ಯೋಜನೆಗಳು ಆಗಿದಾವ ಅಷ್ಟೇ. ಸೆಲ್ಫಿಶ್ಗಳೆಲ್ಲ ಹಾಗಾದ್ರೆ ಅವರು ಎಲ್ಲಾರು ಸೆಲ್ಫಿಶ್ಗಳು, ಇದ್ರೊಳಗೆ ಪ್ರಶ್ನೆ ಇಲ್ಲ. ನೀವು ಈಗ ಆವಾಸ್ ಯೋಜನೆ ಮನೆ ನೋಡಿದ್ರೆ ಕೇವಲ 1 ದಿನ ಅಥವಾ 2 ದಿನ ಮನೆಯಲ್ಲಿ ಇರ್ಲಿಲ್ಲ ಅಂದ್ರೆ ಯಾವ ರೀತಿ ಮನೆ ವ್ಯವಸ್ಥೆ ಇರ್ತದೆ? ಫಲಾನುಭವಿಗಳಿಗೆ ಹೆಸರು ಕೊಟ್ಟಿದ್ದಾರೆ, ಯಾರದಾರ ಬಂದಲ್ಲಿ 2 ಬೇಡ 3 ಮನೆತನಗಳು ಅಷ್ಟೇ ಇದಾವೆ. 290 ಮನೆಗಳು ವ್ಯವಸ್ಥೆ ನೋಡಿದ್ರೆ ಅಲ್ಲಿ ಬರ್ಲಿಕ್ಕೆ ಆಗಂಗೂ ಇಲ್ಲ. ಇವ್ರು ಯಾವ ರೀತಿ ಮಾಡ್ತಾರಂದ್ರೆ ಸಂಪೂರ್ಣವಾಗಿ ಎಲ್ಲಾ ಮೂಲಭೂತ ಸೌಕರ್ಯ ಕೊಟ್ರೆ ಬರ್ಬೇಕಲ್ಲ ಅಲ್ಲಿ. ಕರೆಕ್ಟ್ ಅಲ್ಲ ಸರ್, ಕೊಡದೆ ಮೂಲಭೂತ ಸೌಕರ್ಯವನ್ನ ಕೊಡದೆ ಮತ್ತೆ ಹೇಗೆ ಇವರು ಅಲ್ಲಿ ಹಕ್ಕುಪತ್ರ ಕೊಟ್ರು ಅಂತ ಸರ್ ಅದೇ ಹೇಳ್ತಾ ಇದೀನಲ್ಲ, ರಾಜಕಾರಣ ಇದು. ಇವತ್ ನಾವು ಏನಂತಾರಲ್ಲ ಪ್ರಚಾರ ಪಡ್ಲಿಕ್ಕೆ ಇಮಿಡಿಯೇಟ್ ಆಗುತ್ತಾವ ಅಂತ ಅಡ್ವಾನ್ಸ್ ಇವ್ರು ಯಾವಾಗ್ಲೂ ನೋಡ್ರಿ ಇದೆ ಅಂತಲ್ಲ, ಸಂಪೂರ್ಣವಾಗಿ ಎಲ್ಲಾನು ಮೂಲಭೂತ ಸೌಕರ್ಯ ಕಲ್ಪಿಸಿ ಒಂದೇ ಇವ್ರು ಯಾವ್ದಾರ ರಾಜಕಾರಣಿಗಳು ಈ ತರ ಈಗ ಏನ್ ಮಾಡಿದಾರಲ್ಲ, ಇವ್ರು ಯಾರು ಮಾಡಿದಾರ ಅವ್ರಿಗೆ ಕೇಳ್ತೀನಿ, ಪ್ರಶ್ನೆ ಮಾಡ್ತೇನೆ. ಸಂಪೂರ್ಣವಾಗಿ ನಾವು ಕಂಪ್ಲೀಟ್ ಮಾಡಿ ಇದನ್ನ ಫಲಾನುಭವಿಗಳು ಕೊಟ್ಟಿವಿ ಅಂತ ಹೇಳಿ ಯಾವ್ದಾದ್ರು ಉದಾಹರಣೆ ಇದ್ದೆ ತೋರಿಸಿ ಅಂತ ಹೇಳಿ ಯಾವ್ದು ಇಲ್ಲ. ಅರ್ಧಂಬರ್ಧ ಕೆಲಸ ಆಗಿರುತ್ತೆ. ಫೋಟೋ ಪೋಸ್ಟ್ ತೊಗೊಳಿಕ್ಕೆ ತಮ್ದು ಯಾವ್ದೋ ಅಧಿಕಾರಾವಧಿ ಮುಗಿಲಿಕ್ಕೆ ಬಂದಿರ್ತದೆ ಅಥವಾ ಚುನಾವಣೆ ಸಮೀಪ ಬಂದಿರ್ತದೆ. ಗಡಿಬಿಡಿಯಲ್ಲಿ ಅದೇನ್ ಮಾಡ್ಬಿಡ್ತಾರ ಅಂದ್ರೆ ಫಲಾನುಭವಿಗಳು 4-5 ಮಂದಿಗೆ ಹಕ್ಕುಪತ್ರ ಕೊಟ್ಟು ಫೋಟೋ ತರ್ಸ್ಕೊಂಡ್ಬಿಟ್ರೆ ಅದ ಆಮೇಲೆ ಆ ಹಕ್ಕುಪತ್ರ ಹಿಂದ ಅವರು ಅದೇನು ಸಾರ್ವಜನಿಕರು ತಮ್ಗ ನೀರಿನ ಸೌಕರ್ಯ ಇಲ್ಲ, ಕರೆಂಟ್ ಸೌಕರ್ಯ ಇಲ್ಲ, ಶೌಚಾಲಯ ಇಲ್ಲ ಅಂತೇಳಿ ಆಫೀಸ್ಗಳಿಗೆ ಅಲ್ದಾಡೋದು ಯಾರಾದ್ರೂ ಕೇಳಿದಾರ ಇಲ್ಲಿವರೆಗೆ? ನಿಜ 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 ಕೇಳಂಗೇ ಇಲ್ಲ. ಯಾಕಂದ್ರೆ ಹಕ್ಕುಪತ್ರ ಕೊಟ್ಟ ಮೇಲೆ ಫೋಟೋ ಬಂದಿರ್ತದೆ, ಪೇಪರ್ ನಲ್ಲಿ ಸ್ಟೇಟ್ಮೆಂಟ್ ಆಗಿರ್ತದೆ. ಆ ತರ ಭಗೀರಥ, ಆ ರಥ, ಈ ರಥ ಪೋಸ್ ಕೊಟ್ಕೊಂಡು ತಿರುಗಾಡ್ತಾರೆ ವಿಜಯಪುರ ನಗರದಲ್ಲಿ. ರಾಜ್ಯದಲ್ಲಿ ನಾನೇ ಫೇಮಸ್ ಅಂತ ಹೇಳಿ ತಿರುಗಾಡಂತ ರಾಜಕಾರಣಿಗಳು ಯಾರಾದ್ರೂ ಬಡವ್ರ ಬಗ್ಗೆ ಹೋಗಿ 2ನೇ ವಿಸಿಟ್ ನಾವು ಬಂದ್ ಕೇಳತ್ತಿಲ್ಲ, 2ನೇ ರಿಬ್ಬನ್ ಕಟ್ ಆದ ನಂತರ ನೆಕ್ಸ್ಟ್ ಅವ್ರು ಅಲ್ಲಿ ಹೋಗಿದ್ದು ಉದಾಹರಣೆ ಇದೆಯಾ? ಅಂದ್ರೆ ಇದು ಬಿಟ್ಟಿ ಪ್ರಚಾರಕ್ಕೆ ಬಳಸ್ಕೊಂಡ್ರ ಹಂಗಾರ ಇದನ್ನ? ಅಷ್ಟೇ 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 ಅದ್ರೊಳಗೆ 2ನೇ ಪ್ರಶ್ನೆ ಇಲ್ಲ. ಆದ್ರೆ ಬಡವರಿಗೆ ಯಾರನ್ನು ಸಹಕಾರ ಮಾಡ್ತಾರೆ, ಅದೇ ಮನ್ಸಿಗೆ ನೋವು ಆಗುತ್ತೆ. ನಿಜ ಸರ್. ಈಗ ಸರ್ ಉತ್ತರ ಕರ್ನಾಟಕ ಭಾಗ ಮೊದಲೇ ಹಿಂದುಳಿದಂತಹ ಪ್ರದೇಶಗಳಿದಾವೆ. ಈಗ ನಮ್ಮ ಜನಸಾಮಾನ್ಯರು ಬಡವರು ಯಾರು ಬೆಳೀತಾ ಇಲ್ಲ ಸರ್, ರಾಜಕಾರಣಿಗಳೇ ಬೆಳೀತಾ ಇರೋದಿಲ್ಲ. ಅವ್ರ ಆಸ್ತಿಗಳು ದುಪ್ಪಟ್ಟಾಗ್ತಾ ಇರೋದು ಅಷ್ಟೇ ಇಲ್ಲಿ. ನೀವು ಕ್ಯಾಲ್ಕುಲೇಷನ್ ಮಾಡಿ ಅವ್ರ ವರ್ಷದಿಂದ ವರ್ಷಕ್ಕೆ ಒಂದು ಇಲೆಕ್ಷನ್ ನಂತರ ನೆಕ್ಸ್ಟ್ ಇಲೆಕ್ಷನ್ ಬಂದಾಗ ಅವ್ರದ್ದು ಆಸ್ತಿ ಎಲ್ಲ ಚೆಕ್ ಮಾಡಿ ನೋಡಿ. ಹೌದು ಹೌದು ಹೌದು. ಅದೇ ಬಡವ್ರದ್ದು ನೋಡಿ. ಈಗ ಬಡವ್ರು ನಾನು ಅಂತೀನಿ, ಇವ್ರಿಗೆ ತಿಳಿಸ್ಪಡಿಸೋದೇನಂದ್ರೆ ಹೈಯೆಸ್ಟ್ ವೋಟಿಂಗ್ ಆಗುದೇ ಸ್ಲಮ್ ನಲ್ಲಿ. ಯಾರು ಆಫೀಸರ್ಗಳು ಆಲ್ಮೋಸ್ಟ್ ಅಲ್ಲಿ ಯಾರು ವೋಟಿಂಗ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸತೀಶ್ ಅವರೇ ಈಗ TV5 ಗಮನಕ್ಕೆ ಬಂದಿದೆ ಸರ್. ತಾವು ಸ್ಥಳೀಯರಿದ್ದೀರಿ, ಇದಕ್ಕೆ ಏನಾದರೂ ಒಂದು ನಾವು ಒಂದು ಪರಿಹಾರ ದೊಡ್ಡ ಮಟ್ಟದಲ್ಲಿ ಒಂದು ಆಗ್ಬೇಕು ಸರ್, ಬದಲಾವಣೆ ಆಗ್ಬೇಕು. ಈಗ ಪರಿಹಾರ ಸರ್ ಬದಲಾವಣೆ ಆಗುವುದು ನಾನ್ ಕಾಣ್ತಾ ಇರೋದಪ್ಪ ಅಂದ್ರ ನಿಮ್ಮ ಮಾಧ್ಯಮದಿಂದ ಬಿಟ್ರೆ ಒಳ್ಳೆ ಅಧಿಕಾರಿ ಬಂದ್ರೆ, ಈ ರಾಜಕಾರಣಿಗಳು ಈಗಿರ್ತಕ್ಕಂತ ರಾಜಕಾರಣಿಗಳ ಮೇಲೆ ಯಾವ ಜನರನ್ನು ಆಸೆ ಅನ್ನೋಂತಾಗ್ಲಿ ಭರವಸೆ ಆಗಲಿ ಉಳಿದಿಲ್ಲ. ನಿಜ 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 ನಿಜ. ಥ್ಯಾಂಕ್ ಯು ಸತೀಶ್ ಅವರೇ ಮಾತನಾಡಿದ್ದಕ್ಕೆ. ಮತ್ತೊಬ್ಬರಿದ್ದಾರೆ ಸಾಮಾಜಿಕ ಹೋರಾಟಗಾರರು ಸನ್ನಿ ಗವಿಮಠ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.
ಅಲ್ಲ, ವಿಜಯಪುರದಲ್ಲಿ ಗಾಂಧಿನಗರದಲ್ಲಿ ಸರ್ ಹೊರಗಲಿಂದ ನಾವು ಏನೋ ಸಖತ್ತಾಗಿರ್ಬೋದು ಬಿಲ್ಡಿಂಗ್ ಇದು ಫ್ಲ್ಯಾಟ್ಗಳಂತ ಅನ್ಕೊಂಡ್ವಿ ಸರ್. ಒಳಗಡೆ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲಿ ಬದುಕಕ್ಕೆ ಯೋಗ್ಯನೇ ಇಲ್ಲ ಅಂತ ಅದು. ಅದೇ ಹೇಳ್ತಿರುತ್ತೆ ಸರ್, ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹ್ಮ್ ಸುಣ್ಣ ಬಣ್ಣ ಬಳದ್ಕೊಂಡು ಚೆನ್ನಾಗಿ ಕಾಣ್ತಿರೋಂತ ಬಿಲ್ಡಿಂಗ್ ನೋಡಿದ್ರೆ 2 ವರ್ಷನೂ ಕೂಡ ಬಾಳಿಕೆ ಬರಲ್ಲ. ಹ್ಮ್ ಹ್ಮ್ ನಮ್ಮ ಆಗ್ರ ನಿಮ್ಮ ವಾಹಿನಿ ಮೂಲಕ ಏನಿದೆ ಅಂದ್ರೆ ಸರ್, ಹ್ಮ್ ಇದನ್ನ ಕಟ್ಟಿದಂತ ಗುತ್ತಿಗೆದಾರನ್ನ ಹ್ಮ್ ಖಾಯಂವಾಗಿ ಅವನಿಗೆ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು. ಹ್ಮ್ ಹ್ಮ್ ಬಹಳ ಈ ಏನು ಹಂಚಿಕೆ ಆಗಿದೆಯಲ್ಲ ಮನೆಗಳನ್ನ ಹ್ಮ್ ಸರಿಯಾಗಿ ನಿರ್ವಹಣೆ ಮಾಡಿ ಇನ್ನೊಂದ್ಸರ್ತಿ ರಿಪೇರಿ ಮಾಡಿಸಿ ಹೌದು. ಅವರಿಗೆ ಹಂಚಿಕೆ ಆದ್ರೆ ಹ್ಮ್ ಆ ಭಗವಂತನು ಕೂಡ ಇವ್ರಿಗೆ ಮೆನ್ಸ್ತಾನೆ. ನಿಜ ನಿಜ ಅದು ಯಾಕಂದ್ರೆ ರಾಜಕಾರಣಿಗಳಂದ್ರೆ ಹೇಸಿಗೆ ಆಗ್ಬಿಟ್ಟಿದೆ ಈಗಿನ ದಿನಗಳಲ್ಲಿ. ಕರೆಕ್ಟ್. ಯಾಕಂದ್ರೆ ಮೂಲಭೂತ ಸೌಕರ್ಯ ಹೊಂದಿದ ವ್ಯಕ್ತಿಗಳು ಈ ಮನೆಗಳನ್ನ ತಗೊಳಲ್ಲ. ಹ್ಮ್ ಹ್ಮ್ ಏನೂ ಇಲ್ಲಪ್ಪ ನನ್ನ ಹತ್ರ, ಇವಾಗ ಒಂದು ಯಾರೋ ನಾನ್ ನಿರ್ಗತಿಕ, ನಾನ್ ಬಡವ ಅಂತ ಹೇಳಿ ತಗೊಂಡಿರ್ತಾರೆ. ಹೌದು ಹೌದು. ಅಂತವನಿಗೂ ಕೂಡ ನೀವು ಈ ಪರಿಸ್ಥಿತಿಯಲ್ಲಿ ಹದಗೆಟ್ಟಂತಹ ಮನೆಗಳನ್ನ ಕೊಡ್ತೀರಂದ್ರೆ ನಿಜಕ್ಕೂ ಕೂಡ ನಮ್ಗೆ ನೋವಿನ ಸಂಗತಿ. ಅಂದ್ರೆ ರಾಜಕೀಯ ಲಾಭಕ್ಕಾಗಿ ಮತ್ತೆ ನಿರ್ಗತೀಕರಣ ಮಾಡಿದ್ರಿ ಇವರು ಅಂತ ಅಷ್ಟೇ. ಹೌದು ಸರ್, ಹೌದು ಸರ್. ಹ್ಮ್ ಬಡವರನ್ನ ಇಷ್ಟು ಬಡವರನ್ನ ಮಾಡೋದೇ ಈ ಆವಾಸ್ ಯೋಜನೆಗಳ ಮನೆಗಳು. ಹ್ಮ್ 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 ದುಡ್ಡು ಎಲ್ಲಿಂದ ಬರ್ತದೆ ಸರ್? ಅದನ್ನೇ ದುಡ್ಡು ಕೊಟ್ಟು ತಗೊಳ್ಬೇಕಂದ್ರೆ ಇವ್ರಿಗೆ ಏನೋ ಆಗಿರುತ್ತೆ. 1.5 ಲಕ್ಷ 2 ಲಕ್ಷ ಕೊಟ್ಟು ತಗೊಳ್ಬೇಕಂದ್ರೆ ಇವ್ರಿಗೆ. ಸರ್, ಇನ್ನೊಂದು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿಗಳು ಹೋದ ಕಡೆಯೆಲ್ಲ ಭಾಷಣ ಮಾಡ್ತಾರೆ ಸರ್, ಬಟ್ ಅವ್ರಿಗೆ ಈ ವಾಸ್ತವತೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಸರ್ ಇವೆಲ್ಲ ನೋಡಿದ್ರೆ. ಹೌದು, ಗೊತ್ತಿಲ್ಲ ಸರ್ ಅವ್ರಿಗೆ, ಹ್ಮ್ 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 ಗೊತ್ತಿಲ್ಲ ಸರ್ ಅವ್ರಿಗೆ. ಯಾಕಂದ್ರೆ ಒಬ್ರು ಮಹಾನ್ ನಾಯಕರಿಗೆ ಮಾತಾಡ್ಲಿಕ್ಕೆ ಗೊತ್ತು ಆದ್ರೆ ಹ್ಮ್ ಆ ವಾಸ್ತವಿಕವಾಗಿ ಇರುವಂತ ಅಂಶಗಳು ಏನಿದೆ ಅಂತೇಳಿ ಗೊತ್ತಾಗಂಗಿಲ್ಲ. ಹೌದು ಹೌದು. ಅದನ್ನ ಸ್ಥಳೀಯ ಪ್ರತಿನಿಧಿಗಳನ್ನ ಹ್ಮ್ ಅದು ತಲುಪಿಸ್ಬೇಕು ಅವ್ರಿಗೆ. ನಿಜ ನಿಜ ನಿಜ. ಯಾಕಂದ್ರೆ ಸ್ಥಳೀಯ ಪ್ರತಿನಿಧಿಗಳು ನಾ ಕಾವಂಗ ನಾ ಕಿಲಾವಂಗ ಅಂತ ಇದೆಯಲ್ಲ, ಇವ್ರು ಫುಲ್ಲು ತಿನ್ನೋದೇ ಜಾತ್ರೆ ಇವ್ರದ್ದು. ಹ್ಮ್ 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 ಅದಕ್ಕೆ ಏನ್ ಮಾಡೋದು ಸರ್, ಬಡವ್ರಿಗೋಸ್ಕರ ಏನು ನಿಮ್ದು ಈ ಸುದ್ದಿನ ಮಾಡಿದೀರ ಸರ್, ದಯವಿಟ್ಟು ಇದನ್ನ ತಲುಪಲಿ. ಆ ಬಡ ನಿರ್ಗತಿಕ ಎಲ್ಲರಿಗೂ ಕೂಡ ಒಂದು ಶುದ್ಧವಾದ ಮನೆ ಅಂದ್ರೆ ಚೆನ್ನಾಗಿರೋ ಮನೆ ಸಿಗ್ಲಿ ಅಂತ ಹೇಳಿ. ನಿಜ ನಿಜ. ಗವಿಮಠ ಅವರೇ, ನಿಮ್ಮಂಥವ್ರು ಸಹಕಾರ ಇರಬೇಕು ನಮಗೆ. ಯಾಕಂದರೆ ನಾವು ಒಂದು ಅರ್ಧ ಗಂಟೆ ಮಾತಾಡಿದ್ವಿ ಸರ್, ಆಮೇಲೆ ಚರ್ಚೆ ಮಾಡಿದ್ವಿ, ಆಮೇಲೆ ಬಿಡೋಣ ಅಂತ ಬೇಡ ಸರ್, ಇದು ನಿರಂತರವಾಗಿ ಆಗಬೇಕು ಇದೊಂದು. ಎಸ್ ಸರ್, ಅದಕ್ಕೆ ನಮ್ಗೆ ಕೈ ಯಾವಾಗ್ಲೂ ಇರುತ್ತೆ ನಿಮ್ಗೆ. ಹ್ಮ್ 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 ನಿಮ್ಮ ಸಹಕಾರನೂ ಇರ್ಲಿ, ಹ್ಮ್ 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 ನಮ್ಮ ಸೇವೆ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಸರ್. ಖಂಡಿತ ಸರ್. ಸರ್, ಈಗ ಇಮಿಡಿಯೇಟ್ಲಿ ಇದು ಯಾರ ಗಮನಕ್ಕೆ ಬಂದರೆ ಆಗುತ್ತೆ ಸರ್ ಹಾಗಾದ್ರೆ? ಸರ್, ಇದು ಇಮಿಡಿಯೇಟ್ಲಿ ಒಂದು MP ಅವರ ಗಮನಕ್ಕೆ ಬರಬೇಕು. ಓಕೆ. ಆಮೇಲೆ ಸ್ಥಳೀಯ ಮಟ್ಟದ ಹ್ಮ್ ಜನಪ್ರತಿನಿಧಿ ಅಂದ್ರೆ ನಗರ ಶಾಸಕರು, ಓಕೆ, ನಾಗಠಾಣ ಶಾಸಕರು, ಹ್ಮ್ ಆಮೇಲೆ ಜಿಲ್ಲಾಧಿಕಾರಿ, ಓಕೆ ಓಕೆ, ಒಂದು ಮಹಾನಗರ ಪಾಲಿಕೆ ಆಯುಕ್ತರು, ಹ್ಮ್ 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 ಇವರ ಸಮ್ಮುಖದಲ್ಲಿ ಏನಾದರೂ ಗಮನಕ್ಕೆ ಬಂದು ಈ ರೀತಿ ಆಯ್ತುಪ್ಪ ಅಂತಂದ್ರೆ ಆ ಗುತ್ತಿಗೆದಾರರನ್ನ ಕರೆಯಬೇಕು. ಕರೆದು ತತ್ಕ್ಷಣದಿಂದಲೇ ಒಂದು QC ರಿಪೋರ್ಟ್ ಅಂತ ಬರುತ್ತೆ ಸರ್, ಕ್ವಾಲಿಟಿ ಚೆಕಿಂಗ್ ರಿಪೋರ್ಟ್ ಅಂತ. ಓಕೆ. ಅದನ್ನ ತೆಗಿಸಿ ಸಾರ್ವಜನಿಕರ ಮುಂದೆ ಇದನ್ನ ಚೆಕಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಗುಣಮಟ್ಟ ಪರೀಕ್ಷೆ ಆಗ್ಬೇಕು ಅಂತ. ಹೌದು. ಅಲ್ಲ, ನನಗೊಂದು ಅನುಮಾನ, ಈ ಸರ್ಕಾರಿ ಯೋಜನೆಗಳು ಅಂತಂದ್ರೆ ದುಡ್ಡು ಮಾಡ್ಲಿಕ್ಕೆ ಇರುವ ಅಂತ ಕೆಲವೊಂದಿಷ್ಟು. ಹೌದು ಸರ್, ದುಡ್ಡು ಮಾಡ್ಲಿಕ್ಕೆ ಇರುವಂತ ಯೋಜನೆ ಅಂದ್ರೆ ಅದು ಗುತ್ತಿಗೆ. ಹೌದು ಹೌದು ಹೌದು. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇರುವಂತ ಗುತ್ತಿಗೆದಾರರು ಏನ್ ಮಾಡ್ತಾರೆ ಅಂದ್ರೆ, ಸರಿ ಇಲ್ಲೊಂದು ದುರ್ದೈವ ಸಂಗತಿ ಏನಂತಂದ್ರೆ, ಕೆಲವೊಂದು ಈ ರಿಪೋರ್ಟ್ ನ ತಯಾರು ಮಾಡ್ತಾರೆ, ಅಂದಾಜು ಪಟ್ಟಿ ಇಂತಿಷ್ಟು ಅಂತ ಹೇಳಿ, ಅದರಲ್ಲಿ ಇವ್ರು ಪರ್ಸೆಂಟೇಜ್ ಬರ್ಕೊಂಡ್ ಬಿಟ್ಟಿರ್ತಾರೆ. ಮಾಡೋದ್ ಮಾತ್ರ ಜಲ್ಲಿಕಲ್ಲು ಇಷ್ಟ ಹಾಕ್ಬೇಕು, ಸಿಮೆಂಟ್ ಇಷ್ಟ ಹಾಕ್ಬೇಕು, ಇದು ಹಾಕ್ಬೇಕು. ದುರ್ದೈವದ ಸಂಗತಿ ಏನಪ್ಪಾ ಅಂತಂದ್ರೆ, PWD ಇಲಾಖೆಯಿಂದ ಆಗಿರುವಂತ ರಸ್ತೆಗಳು, ವಿಜಯಪುರದ ರಸ್ತೆಗಳು ಹದಗೆಟ್ಟು ಹೋಗಿರುವಂತ ರಸ್ತೆಗಳು. ಅಲ್ಲ, ವಿಜಯಪುರದ ಶಾಸಕರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರಲ್ಲ ಸರ್, ದೊಡ್ಡದಾಗಿ ಭಾಷಣ ಮಾಡ್ತಾರಲ್ಲ ಸರ್, ತಮ್ಮ ಕ್ಷೇತ್ರಗಳಲ್ಲಿ ಹಿಂಗಾಗ್ತಿದೆಯಲ್ವಾ? ಸರ್, ಭಾಷಣ ಮಾಡೋರು ಯಾವಾಗ್ಲೂ ಕಾರ್ಯಗಳನ್ನ ಮಾಡಲ್ಲ, ಕಾರ್ಯ ಮಾಡೋರು ಯಾವಾಗ್ಲೂ ಭಾಷಣಗಳನ್ನ ಮಾಡಲ್ಲ. ಅವ್ರ ಬಗ್ಗೆ ಹೆಚ್ಚಿಗೆ ನಾನು ಹೇಳಿಕ್ ಹೋಗಲ್ಲ ಸರ್. ಯಾಕಂದ್ರೆ ಏನೇ ಹೇಳಿದ್ರು ಅದು ರಾಜಕೀಯ ಪಡೆದುಕೊಳ್ಳುತ್ತೆ. DC ಅವ್ರಿಗೆ ಫೋನ್ ಮಾಡ್ತಿದೀವಿ ಸರ್ ನಾವು, ಭೂಬಾಲನ್ ಅವ್ರಿಗೆ ಫೋನ್ ಕಟ್ ಮಾಡ್ತಾ ಇದ್ದಾರೆ ಅವರು. ಯಾವ್ದಾದ್ರು ಮೀಟಿಂಗ್ ನಲ್ಲಿ ಇರಬಹುದು ಸರ್ ಅವರು. ಅಲ್ಲ, ಒಬ್ಬ ಸಾರ್ವಜನಿಕ ಅಧಿಕಾರಿ ಸರ್, ಒಂದು ಸ್ಪಂದನೆ ಅನ್ನೋದು ಇರುತ್ತಲ್ವಾ ಸರ್? ಮಾಡ್ಬೇಕು ಸರ್, ನಿಜವಾಗ್ಲೂ ಮಾಡ್ಬೇಕು. ಹೌದು.
ನಿಜವಾಗ್ಲೂ ಮಾಡ್ತೀವಿ ಸರ್. ಸರ್ ಓಕೆ ಸರ್, ಈಗ ಮುಂದಿನ ಹಂತದ ಹೋರಾಟ ಹೇಗಿರ್ಬೇಕಂತಿರ್ತಾವೆ? ಸರ್ ಇದನ್ನ ಸಾಮಾಜಿಕವಾಗಿ ನೀವು ವಾಹಿನಿಯ ಮೂಲಕ ತೋರಿಸಿದಿರಿ. ಓಕೆ, ನಾವು ಅದನ್ನ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಧಿಕಾರಿಗಳನ್ನು ಕೂಡ ಅಂತಂದ್ರೆ ನಾನು ಮತ್ತು ನಮ್ಮ ಕೆಲವೊಂದು ಸ್ನೇಹಿತರು ಮತ್ತು ಸಾಮಾಜಿಕ ಹೋರಾಟಗಾರರು ಒಂದು ಲೆಟರ್ನ ಬರೆದು ಡಿಸಿ ಮೂಲಕ ಪ್ರಧಾನಿಯವರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ಹಂಗೆ ಮಾಡ್ಬೇಕು ಸರ್, ಪ್ರಧಾನಿಯವ್ರಿಗೆ ಕಳಿಸ್ಕೊಡ್ಬೇಕು ಸರ್. ಇದು ಆಗಲ್ಲ. ಇದು ಸ್ಥಳೀಯವಾಗಿ ಇವ್ರಿಗೆ ಚಳಿ ಬಿಡಿಸ್ಬೇಕಂದ್ರೆ ಪ್ರಧಾನಿಯವರಿಗೆ ಬರೀಬೇಕು. ಹೌದು ಸರ್, ಬರಲೇಬೇಕು ಸರ್. ಇದು ಅದನ್ನ ಆ ಹಂತದಲ್ಲಿ ಮಾಡ್ತೀವಿ ಸರ್. ಇವಾಗಂತೂ ನಿಮ್ಮ ವಾಹಿನಿ ಮೂಲಕ ಎಲ್ಲ ಕೋಟಿ ಜನತೆಗಂತೂ ತಲುಪಿದೆ. ಅಧಿಕಾರಿಗಳು ನೋಡಿರ್ತಾರೆ. ಆಗೋದೆಲ್ಲ ಒಳ್ಳೇದು ಸರ್, ಮಾಡೋಣ ಸರ್ ನಮ್ಮ ಪ್ರಯತ್ನವನ್ನು. ಖಂಡಿತ ಗವಿಮಠ ಅವರೇ, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯುವಂಥ ಪ್ರಯತ್ನಗಳಾಗ್ತಾ ಇದೆ, ಆಗಬೇಕು. ಸ್ಥಳೀಯ ಅಲ್ಲಿ ಇರುವಂತಹ MP ಏನು ಮಾಡ್ತಾ ಇದ್ದಾರೆ, ರಮೇಶ್ ಜಿಗಜಿಣಿಗೆ ಅವರು ದೊಡ್ಡದಾಗಿ ಭಾಷಣ ಮಾಡ್ತಾರೆ. ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನೋ ಆ ಮಾತಿನ ಬರ, ತಮ್ಮ ಜಿಲ್ಲೆಯಲ್ಲೇ ಈ ರೀತಿಯ ಪರಿಸ್ಥಿತಿ. ನೂತನ ಶಾಸಕರು ಕಟಕದೊಂಡ ಇದ್ದಾರೆ ಈಗ ನಾಗಠಾಣ. ನೀವು ಕೂಡ ಗಮನ ತೆಗೆದುಕೊಳ್ಳಿ. ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನಾಗಿದೆ ಅಂದರೆ, ಹಳ್ಳ ಹಿಡಿದಿದೆ, ನಾಯಿ ನರಿಗಳಿಗೆ ಅಲ್ಲಿ ವಾಸ ಮಾಡಲಿಕ್ಕೆ ಕಟ್ಕೊಟ್ಟಿದ್ದೀರಿ ಅಷ್ಟೇ ನೀವು. ಕಳಪೆ ಕಾಮಗಾರಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ಈ ಗುತ್ತಿಗೆದಾರ ಯಾರಿದಾರೋ ಅವನನ್ನು ಕರೆಸಿ ಗುಣಮಟ್ಟ ಪರೀಕ್ಷೆ ಆಗಲಿ, ಅವನ ಬ್ಲಾಕ್ ಲಿಸ್ಟಿಗೆ ಹಾಕಿ. ಪಾಪ ಕೊಳಗೇರಿಯಲ್ಲಿ ಇನ್ನೂ ವಾಸ ಮಾಡ್ತಿರೋ ಸೊಳ್ಳೆ ಕಟ್ಸ್ಕೊಂಡು ಬದುಕ್ತಾ ಇದ್ದಾರೆ ಅವರು ರಾತ್ರಿ ಎಲ್ಲ ಚರಂಡಿ ಪಕ್ಕದಲ್ಲಿ. ಅಂಥವ್ರಿಗೆ ಅನುಕೂಲ ಮಾಡಿಕೊಡಿ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಎಲ್ಲರೂ, ಶಾಸಕರು, ಸಂಸದರು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು 290 ಫಲಾನುಭವಿಗಳಿಗೆ ಈ ಮನೆಗಳನ್ನು ಹಸ್ತಾಂತರ ಮಾಡಿದ್ದೀರಿ. ಮೂಲಭೂತ ಸೌಕರ್ಯಗಳನ್ನು ಆದಷ್ಟು ಶೀಘ್ರ ಒದಗಿಸಿ. ಇದು TV5ನ ಒತ್ತಾಯ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸ್ಥಳೀಯರು, ಆ ಫಲಾನುಭವಿಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ.